ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಹಿಂದಿನ ಅಧ್ಯಾಯಗಳು ಕರ್ನಾಟಕದ ಮನೆತನಗಳಲ್ಲಿ 3 ಮನೆತನಗಳ ಬಗ್ಗೆ ಈಗಾಗಲೇ ಡಿಸ್ಕಷನ್ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನೀವು ನೋಡಿದ ಹಾಗೆ ನಾವು ಚರ್ಚೆ ಮಾಡ್ತಕ್ಕಂಥ ಭಾಗನೇ ಯಾವುದು ಅಂದರೆ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು, ಇವರ ರಾಜ್ಯ ಮನೆತನಗಳನ್ನ ಆಳಿದ ಅರಸರು ಯಾರ್ಯಾರು, ಅವರ ಸಾಧನೆಗಳೇನು, ಅವರಿಗಿದ್ದ ಬಿರುದುಗಳೇನು ಎಲ್ಲವನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ರೀತಿಯ ಎಲ್ಲ ಕರ್ನಾಟಕದ ಇತಿಹಾಸಗಳು, ಜಿಯೋಗ್ರಫಿ ಕ್ಲಾಸ್ಗಳು, ನೆಕ್ಸ್ಟ್ ಡಿಗ್ರಿ ವಿಡಿಯೋಗಳು ಬೇಕಾದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾದಾಮಿ ಚಾಲುಕ್ಯರು ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆ ಮಾಡಿದ್ರು ಅಂದ್ರೆ ಕ್ರಿಸ್ತಶಕ 500ರಿಂದ 757ರವರೆಗೆ, ಕ್ರಿಸ್ತಶಕ 500ರಿಂದ 757ರವರೆಗೆ ಒಟ್ಟಾರೆ 257 ವರ್ಷ ಆಳ್ವಿಕೆ ಮಾಡಿದವರು ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಇವರು ಯಾವ ರೀತಿ ಅಂತ ಆಳ್ವಿಕೆ ಮಾಡಿದ್ರು, ಈ ಮನೆತನವನ್ನು ಸ್ಥಾಪನೆ ಮಾಡಿದವರು ಯಾರು, ಅದನ್ನೆಲ್ಲ ನೋಡೋದಾದ್ರೆ ಇವರು ಕರ್ನಾಟಕವನ್ನ ಪ್ರಬಲವಾಗಿ ಆಳ್ವಿಕೆ ಮಾಡಿದಂತ ಮನೆತನ. ಒಂದಿಷ್ಟು ಎಲ್ಲಾ ಮನೆತನಗಳ ಮೇಲೆ ಒಂದು ಯುದ್ಧವನ್ನ ಸಾರಿ ಎಲ್ಲ ಯುದ್ಧಗಳಲ್ಲೂ ಜಯಶಾಲಿಯಾಗಿ ಒಂದು ಕರ್ನಾಟಕದಲ್ಲಿ ಪ್ರಬಲವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದು ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಮನೆತನ. ಗಂಗರ ಮನೆತನ ಏನ್ ಮಾಡಿತ್ತು, ಅತಿ ದೀರ್ಘವಾಗಿ ಆಳ್ವಿಕೆ ಮತ್ತು ಶಾಂತಿಯುತವಾಗಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿತ್ತು. ಕದಂಬರು ಕನ್ನಡದ ಮೊದಲ ಮನೆತನವಾಗಿ ಆಳ್ವಿಕೆ ಮಾಡಿದ್ರು. ಶಾತವಾಹನರು ಕರ್ನಾಟಕದ ಮೊದಲ ಮನೆತನವಾಗಿ ಆಳ್ವಿಕೆ ಮಾಡಿದ್ರೆ, ಬಾದಾಮಿ ಚಾಲುಕ್ಯರು ಏನ್ ಮಾಡಿದ್ರು ಅಂದ್ರೆ ಕರ್ನಾಟಕದಲ್ಲಿ ಪ್ರಬಲವಾಗಿ ಮತ್ತು ಕರ್ನಾಟಕವನ್ನ ಏಕ ಆಡಳಿತಕ್ಕೆ ಒಳಪಡಿಸಿಕೊಂಡು ಆಡಳಿತ ಮಾಡಿದರು ಅಂತ ಇವರಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಬಹುದು. ಹಾಗಾದ್ರೆ ಇವರ ಮೂಲದ ಬಗ್ಗೆ ಅಭಿಪ್ರಾಯಗಳಿವೆ. ಇವರು ಮೂಲದವರು ಎಲ್ಲಿಂದ ಬಂದ್ರು, ಇವರು ಯಾರು ಅನ್ನೋದೊಂದಿಷ್ಟು ತಜ್ಞರ ಅಭಿಪ್ರಾಯ ಇದೆ. ತಜ್ಞರ ಅಭಿಪ್ರಾಯ ಅಂದ್ರೆ ಬಿಲ್ಹನ ಎನ್ನುವಂತ ಕವಿ ಬರ್ತಾನೆ. ಬಿಲ್ಹನ ಎಂಬ ಕವಿಯ ಕೃತಿ ಯಾವುದು ಅಂದ್ರೆ ವಿಕ್ರಮಾಂಕ ದೇವಚರಿತೆ. ಬಿಲ್ಹನನ ಕೃತಿ ಯಾವುದು ಅಂದ್ರೆ ವಿಕ್ರಮಾಂಕ ದೇವಚರಿತೆ. ಈ ವಿಕ್ರಮಾಂಕ ದೇವಚರಿತೆಯಲ್ಲಿ ಇವನು ಹೇಳ್ತಾನೆ, ಬ್ರಹ್ಮನ ಬೊಗಸೆಯಿಂದ ಹುಟ್ಟಿದಂತಹ ಚಾಲುಕ್ಯ ಎಂಬ ವ್ಯಕ್ತಿಯೇ ಈ ಮನೆತನದ ಮೊದಲಿಗ ಅಂತ ಬಿಲ್ಹನ ತನ್ನ ಕೃತಿಯಲ್ಲಿ ವಿಕ್ರಮಾಂಕ ದೇವಚರಿತೆಯಲ್ಲಿ ವ್ಯಕ್ತಪಡಿಸಿದ್ದಾನೆ. ತದನಂತರ ನೀಲಗುಂದ ಶಾಸನದಲ್ಲಿ ತಿಳಿದ ಪ್ರಕಾರ ಬಾದಾಮಿ ಚಾಲುಕ್ಯರು ಮೂಲತಃ ಅಯೋಧ್ಯೆಯಲ್ಲಿ ಇದ್ದವರು. ಬಾದಾಮಿ ಚಾಲುಕ್ಯರು ಮೂಲತಃ ಅಯೋಧ್ಯೆಯಲ್ಲಿ 59 ಅರಸರು ಆಳ್ವಿಕೆ ಮಾಡ್ತಿದ್ರು. ತದನಂತರ ಆ 59 ಅರಸರಲ್ಲಿ 16 ಅರಸರು ಏನ್ ಮಾಡ್ತಾರೆ, ಆಳ್ವಿಕೆಯ ವಿಚಾರವನ್ನು ಇಟ್ಕೊಂಡು ದಕ್ಷಿಣ ಭಾರತಕ್ಕೆ ಬಂದು ಆಳ್ವಿಕೆ ಮಾಡ್ತಾರೆ. ಅವರೇ ಈ ಬಾದಾಮಿ ಚಾಲುಕ್ಯರು ಅಂತ ನೀಲಗುಂದ ಶಾಸನದಿಂದ ತಿಳಿದು ಬರ್ತದೆ. ಹಾಗಾದ್ರೆ ಈ ಬಿಲ್ಲನ ಮತ್ತು ನೀಲಗುಂದ ಶಾಸನ ಪ್ರಕಾರ ಇವರ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಈ ಚಾಲುಕ್ಯ ಎಂಬ ಪದದ ಅರ್ಥ ಏನು ಅಂದ್ರೆ ಚಕ್ಯ ಅಥವಾ ಸಲುಕೆ. ಈ ಏನ್ ನಾವೀಗ ಕೃಷಿ ಉಪಕರಣವನ್ನ ಬಳಸ್ತಿದೀವಲ್ಲ, ನೀರ ಹಾಸೋಲಾಗಿರ್ಬೋದು, ನೀರನ್ನ ಕಟ್ಟೋದಿಕ್ಕೆ ಆಗಿರ್ಬೋದು, ನಾವು ಸಲಿಕೆ ಅನ್ನುವಂಥ ಸಾಮಗ್ರಿಯನ್ನ ಬಳಸ್ತೇವೆ. ಈ ಸಲಿಕೆ ಎಂಬ ಪದದ ಅರ್ಥನೇ ಚಾಲುಕ್ಯ ಅಥವಾ ಚಕ್ಯ. ಈ ಚಾಲುಕ್ಯ ಎಂಬ ಪದದ ಪದದಿಂದನೇ ಈ ಚಾಲುಕ್ಯ ಎಂಬ ಪದ ಬಂದಿದೆ. ಅಂದ್ರೆ ಇವರು ಸಲುಕೆಯನ್ನ ಕೃಷಿಯಲ್ಲಿ ಉಪಯೋಗ ಮಾಡ್ತಿದ್ರು, ಅದರಿಂದ ಇವರಿಗೆ ಸಾಲುಕ್ಯ ಹೋಗಿ ಚಾಲುಕ್ಯ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಮನೆತನವನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಇಬ್ಬರು ವ್ಯಕ್ತಿಗಳು ಕೂಡಿ ಈ ಮನೆತನವನ್ನ ಸ್ಥಾಪನೆ ಮಾಡ್ತಾರೆ. ಅವರೇ ಯಾರು ಅಂದ್ರೆ ಜಯಸಿಂಹ ಮತ್ತು ರಣರಾಗ ಈ ಮನೆತನವನ್ನ ಸ್ಥಾಪನೆ ಮಾಡ್ತಾರೆ. ಈ ಮನೆತನದ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರು ಅಂತ ಹೆಸರೇ ಇದೆ ಅವರಿಗೆ. ಅದರಿಂದ ಇವರು ಬಾದಾಮಿಯನ್ನ ರಾಜಧಾನಿಯನ್ನು ಇಟ್ಕೊಂಡು ಬಾದಾಮಿಯ ಚಾಲುಕ್ಯರು ಅಂತ ಹಾಳು ಮಾಡಿದ್ರು. ಬಾದಾಮಿಯ ಮೊದಲ ಹೆಸರು ಏನಾಗಿತ್ತು ಅಂದ್ರೆ ವಾತಾಪಿ. ಈ ಬಾದಾಮಿ ಎಲ್ಲಿದೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ದಡದ ಮೇಲಿದೆ. ಬಾದಾಮಿಯ ಮೊದಲ ಹೆಸರು ವಾತಾಪಿ. ಈ ವಾತಾಪಿ ಎಲ್ಲಿದೆ ಅಂದ್ರೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ದಡದ ಮೇಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇವರ ರಾಜ್ಯ ಲಾಂಛನ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು ಅಂದ್ರೆ ವರಹ ಅಂತ ಹೇಳ್ಬೋದು. ವರಹ ಅಂದ್ರೆ ಹಂದಿ. ವರಹ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯವಾಗಿ ಯಾವ ರೀತಿಯ ವರಹ ಅಂದ್ರೆ ಬಲಮುಖದ ವರಹ. ಇವರ ರಾಜ್ಯ ಲಾಂಛನ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಬಲಮುಖದ ವರಹ ಅಂತ ಹೇಳ್ಬೋದು. ಇಷ್ಟು ಇವರ ಸಾಮಾನ್ಯ ಇಂಟ್ರೊಡಕ್ಷನ್ ಆಗಿತ್ತು. ಇನ್ನು ಮುಂದುವರೆದು ಈ ಮನೆತನ ಆಳಿದಂತ ಅರಸರ ಬಗ್ಗೆ ನೋಡುವುದಾದ್ರೆ
ಈ ಮನೆತನದಲ್ಲಿ ಬರುವಂತಹ ಮೊದಲನೇ ಅರಸನೇ ಅಥವಾ ಈ ಮನೆತನದ ನಿಜವಾದ ಸ್ಥಾಪಕನೇ ಯಾರು ಅಂದ್ರೆ 1ನೇ ಪುಲಕೇಶಿ. ಈತನ ಆಳ್ವಿಕೆ ಕಾಲ ಕ್ರಿಸ್ತ ಶಕ 547ರಿಂದ 566ರವರೆಗೆ 1ನೇ ಪುಲಕೇಶಿ ಆಳ್ವಿಕೆಯನ್ನ ಮಾಡ್ತಾನೆ. ಈತನನ್ನ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಈತ ಏನ್ ಮಾಡ್ತಾನೆ, ಕದಂಬರ ಕೊನೆಯ ಅರಸನಾದಂತಹ 2ನೇ ಕೃಷ್ಣನನ್ನ ಸೋಲಿಸಿ ಬಾದಾಮಿಯನ್ನ ವಶಪಡಿಸಿಕೊಂಡು ಅದರ ಸುತ್ತಲೂ ಒಂದು ಕೋಟೆಯನ್ನ ನಿರ್ಮಿಸಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದರಿಂದ 1ನೇ ಪುಲಕೇಶಿಯನ್ನ ಬಾದಾಮಿ ಚಾಲುಕ್ಯರ ಏನಂತ ಕರೀತಾರೆ, ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಹಾಗಾದ್ರೆ ಇವನಿಗೆ ಒಂದು ಬಿರುದಿತ್ತು, ಪ್ರಿಯತನುಜ ಎಂಬ ಬಿರುದಿತ್ತು. ಈ ಪ್ರಿಯತನುಜ ಎಂಬ ಬಿರುದನ್ನ ಉಲ್ಲೇಖ ಮಾಡಿದ್ದು ಯಾರು ಅಂದ್ರೆ ಈತನ ಕಿರಿಯ ಮಗನಾದಂತಹ ಮಂಗಳೇಶ ಹೊರಡಿಸಿದಂತಹ ಮಹಾಕೂಟ ಸ್ತಂಭ ಶಾಸನದಲ್ಲಿ ಈತನನ್ನ ಪ್ರಿಯತನುಜ ಅಂತ ವರ್ಣನೆ ಮಾಡಲಾಗಿದೆ. ಈ 1ನೇ ಪುಲಕೇಶಿಗೆ 2 ಮಕ್ಕಳಿದ್ರು. ಅವನೇ ಒಬ್ಬ ಕೀರ್ತಿವರ್ಮ, ಇನ್ನೊಬ್ಬ ಮಂಗಳೇಶ. ಈ 1ನೇ ಪುಲಕೇಶಿ ತಂದೆ ನಂತರ ಇವರ ಹಿರಿಯ ಮಗನಾದಂತಹ ಕೀರ್ತಿವರ್ಮ ಆಳ್ವಿಕೆಗೆ ಬರ್ತಾನೆ. ಅವನ ಕಾಲ ಎಷ್ಟು ಅಂದ್ರೆ 566ರಿಂದ 596. ಕೀರ್ತಿವರ್ಮನ ಕಾಲ 566ರಿಂದ 596. ಈತನನ್ನ ಕುಡಚಿ ತಾಮ್ರಪಟ ಶಾಸನದಲ್ಲಿ ಏನಂತ ವರ್ಣನೆ ಮಾಡಲಾಗಿದೆ ಅಂದ್ರೆ ಈತನು ಕತ್ತಿ ಅರಸ. ಕೀರ್ತಿವರ್ಮ ಏನು ಕತ್ತಿ ಅರಸ ಅಂತ ಕುಡಚಿ ತಾಮ್ರಪಟ ಶಾಸನದಲ್ಲಿ ವರ್ಣನೆ ಮಾಡಲಾಗಿದೆ. ತದನಂತರ ಈತನನ್ನ ಐಹೊಳೆ ಶಾಸನದಲ್ಲಿ ಏನಂತ ವರ್ಣನೆ ಮಾಡಲಾಗಿದೆ ಅಂದ್ರೆ ನಂದ ನಳ ಮೌರ್ಯರ ಕಾಳರಾತ್ರಿ ಅಂತ ವರ್ಣನೆ ಮಾಡಲಾಗಿದೆ. ಐಹೊಳೆ ತಾಮ್ರಪಟ ಶಾಸನದಲ್ಲಿ ನಂದ ನಳ ಮೌರ್ಯರ ಕಾಳರಾತ್ರಿ ಅಂತ ಐಹೊಳೆ ಶಾಸನದಲ್ಲಿ ವರ್ಣನೆ ಮಾಡಿದ್ರೆ, ಕುಡಚಿ ತಾಮ್ರಪಟ ಶಾಸನದಲ್ಲಿ ಈತನನ್ನ ಕತ್ತಿ ಅರಸ ಅಂತ ವರ್ಣನೆ ಮಾಡ್ತಾರೆ. ಇವನ ಆಜ್ಞೆಯಂತೆ ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯ ಇವನ ಆಜ್ಞೆಯಂತೆನೇ ನಿರ್ಮಾಣ ಆಗಿದೆ. ಬಾದಾಮಿಯಲ್ಲಿರ್ತಕ್ಕಂತಹ ವೈಷ್ಣವ ಗುಹಾಲಯ ಇವನ ಅಂದ್ರೆ ಕೀರ್ತಿವರ್ಮನ ಆಜ್ಞೆಯಂತೆ ಇದು ಹಿಂಗೆ ಆಗ್ಬೇಕು ಅಂತ ಹೇಳಿ ಆಜ್ಞೆ ಮಾಡಿ ರಚನೆ ಆಗಿದ್ದು ಯಾವುದಂದ್ರೆ ಬಾದಾಮಿಯ ವೈಷ್ಣವ ಗುಹಾಲಯ. ಈತನ ಮಕ್ಕಳು ಇದ್ರು, ಈತನಿಗೂ ಕೂಡ ಮಕ್ಕಳಿದ್ರು. ಬಟ್ ಅವ್ರು ಏನಾಗಿದ್ರು, ಅಪ್ರಾಪ್ತರಾಗಿದ್ರು. ಅಂದ್ರೆ ಆಡಳಿತಕ್ಕೆ ಬರುವಂತಹ ಸರ್ಟೆನ್ ಏಜ್ ಅವ್ರಿಗೆ ಇರಲಿಲ್ಲ. ಈಗ ಒಂದು ಆಡಳಿತ ವ್ಯವಸ್ಥೆಯನ್ನ, ಒಂದು ರಾಜ್ಯ ಮನೆತನದ ಆಡಳಿತ ವ್ಯವಸ್ಥೆಯನ್ನ ಮಾಡ್ಕೋಬೇಕಾದ್ರೆ ಒಬ್ಬ ಅರಸನಿಗೆ ಇಂತಿಷ್ಟೇ ವಯಸ್ಸಿರ್ಬೇಕು, ಇಂತಿಷ್ಟ ಅವನಿಗೆ ಬುದ್ಧಿಮಟ್ಟ ಇರಬೇಕು ಅಂತ ರೂಲ್ಸ್ ಇರ್ತವೆ. ಯಾವ ರೀತಿ ನಮ್ಗೀಗ 18 ವರ್ಷ ಮೇಲ್ಪಟ್ಟವರು ವೋಟ್ ಹಾಕಬೇಕು ಅಂತ ಏನ್ ನಮ್ಮ ಈಗಿನ ಸರ್ಕಾರದ ರೂಲ್ಸ್ ಇದೆಯಲ್ಲ, ಅದೇ ರೀತಿ ಆಗ ಒಬ್ಬ ರಾಜ ಆಳ್ವಿಕೆಯನ್ನ ಮಾಡ್ಬೇಕಾದ್ರೆ ಅವನಿಗೆ ಇಂತಿಷ್ಟು ವಯಸ್ಸಿರ್ಬೇಕು ಅಂತ ಇತ್ತು. ಬಟ್ ಈ ಕೀರ್ತಿವರ್ಮನ ಮಕ್ಕಳಿಗೆ ಇನ್ನೂ ಚಿಕ್ಕ ಮಕ್ಕಳು ಬಾಲಕರಾಗಿದ್ರು. ತದನಂತರ ತಂದೆ ತೀರ್ಕೊಂಡ್ ಬಿಡ್ತಾನೆ. ಆಗ ಏನಾಗುತ್ತೆ, ರಾಜ್ಯವನ್ನ ಯಾರು ಆಳ್ತಾರೆ ಅಂದ್ರೆ ಈ ಕೀರ್ತಿವರ್ಮನ ಸಹೋದರ ಆದಂತಹ ಮಂಗಳೇಶ ಯಾರು, 1ನೇ ಪುಲಕೇಶಿ ಮಕ್ಕಳನ್ನೇ ಕೀರ್ತಿವರ್ಮ ಮತ್ತು ಮಂಗಳೇಶ. ಈ ಕೀರ್ತಿವರ್ಮ ಆಳ್ವಿಕೆ ಮಾಡಿದ, ಇವನ ಮಕ್ಕಳು ಅಪ್ರಾಪ್ತರಾಗಿದ್ದರು. ಆದ್ದರಿಂದ ಸಹೋದರನಿಗೆ ಆಳ್ವಿಕೆ ಬಂತು. ಆ ಸಹೋದರನಿಗೆ ಯಾರು ಅಂದ್ರೆ ಮಂಗಳೇಶ. ಈಗ ಮಂಗಳೇಶನ ಬಗ್ಗೆ ನೋಡಿಕೊಳ್ಳುತ್ತಾ ಹೋಗೋಣ ಬನ್ನಿ. ಕೀರ್ತಿವರ್ಮನ ನಂತರ ಸಹೋದರನಾದಂತಹ ಮಂಗಳೇಶ ಆಳ್ವಿಕೆಗೆ ಬರ್ತಾನೆ. ಈತನ ಆಳ್ವಿಕೆ ಅವಧಿ ಕಾಲ ಎಷ್ಟು ಅಂದ್ರೆ 598ರಿಂದ 603. ಒಟ್ಟಾರೆಯಾಗಿ 5 ವರ್ಷಗಳ ಕಾಲ ಮಂಗಳೇಶ ಆಳ್ವಿಕೆ ಮಾಡ್ತಾನೆ. 598ರಿಂದ 603. ಈತನು ಹೊರಡಿಸಿದಂತ ಶಾಸನ ಯಾವುದು, ಆಗನ್ನೇ ಹೇಳಿದಲ್ಲ, ಈತನ ತಂದೆ ಪ್ರಿಯತನುಜ ಅಂತ ವರ್ಣನೆ ಮಾಡಿದ್ದು ಯಾವ ಶಾಸನದಲ್ಲಿ, ಮಹಾಕೂಟ ಸ್ತಂಭ ಶಾಸನದಲ್ಲಿ. ಈತನು ಮಂಗಳೇಶ ಹೊರಡಿಸಿರ್ತಕ್ಕಂಥ ಮಹಾಕೂಟ ಸ್ತಂಭ ಶಾಸನದಲ್ಲಿ ಮತ್ತೊಂದು ತಿಳಿದು ಬರುವುದೇನೆಂದ್ರೆ, ಈತನು ಉತ್ತರ ಭಾರತದ ಗಂಗಾ ನದಿಯವರೆಗೂ ಯುದ್ಧವನ್ನ ಕೈಗೊಂಡಿದ್ದನು, ದಾಳಿಯನ್ನ ಕೈಗೊಂಡಿದ್ದನು ಅಂತ ಹೇಳುತ್ತಾರೆ. ಉತ್ತರ ಭಾರತದ ಗಂಗಾ ನದಿಯವರೆಗೆ ದಾಳಿಯನ್ನ ಕೈಗೊಂಡು ಅಲ್ಲಿಯ ಜಲವನ್ನ ಅಂದ್ರೆ ಗಂಗಾ ನದಿಯ ಜಲವನ್ನ ತಂದು ಜಂಬೂಲಿಂಗೇಶ್ವರ ದೇವಾಲಯವನ್ನ ನಿರ್ಮಿಸಿದನು ಅಂತ ಈತನು ಹೊರಡಿಸಿರ್ತಕ್ಕಂತಹ ಮಹಾಕೂಟ ಸ್ತಂಭ ಶಾಸನದಿಂದ ತಿಳಿದು ಬರ್ತದೆ. ಏನು, ಗಂಗಾ ನದಿಯ ಜಲವನ್ನ ತಂದು ಗಂಗಾ ನದಿಯ ಉತ್ತರ ಭಾರತದ ಗಂಗಾ ನದಿಯವರೆಗೆ ಯುದ್ಧವನ್ನ ದಾಳಿಯನ್ನ ಕೈಗೊಂಡು ಅಲ್ಲಿಯ ಗಂಗಾ ನದಿಯ ನೀರನ್ನ ತಂದು ಜಲವನ್ನ ತಂದು ಜಂಬೂಲಿಂಗೇಶ್ವರ ದೇವಾಲಯವನ್ನ ನಿರ್ಮಿಸಿದನು ಎಂದು ಮಹಾಕೂಟ ಸ್ತಂಭ ಶಾಸನದಿಂದ ತಿಳಿದು ಬರ್ತದೆ. ಈತನೇ ಹೊರಡಿಸಿದಂತಹ ಮಹಾಕೂಟ ಸ್ತಂಭ ಶಾಸನದಿಂದ ತಿಳಿದು ಬರ್ತದೆ. ಬಾದಾಮಿಯಲ್ಲಿ 4 ಗುಹಾಲಯಗಳು ಈಗಲಾದ್ರೂ ಇವೆ. ಬಾದಾಮಿಯಲ್ಲಿ 4 ಗುಹಾಲಯಗಳು
ಗುರುವೆ, ಆ 4 ಗುಹಾಲಯಗಳಲ್ಲಿ ಅತಿ ದೊಡ್ಡ ಗುಹಾಲಯ ಯಾವುದು ಅಂದ್ರೆ ಮೂರನೇ ಅತಿ ದೊಡ್ಡ ಗುಹಾಲಯ ಈತನ ಕಾಲದಲ್ಲಿ ನಿರ್ಮಾಣವಾಗಿದೆ. ಮಂಗಳೇಶನ ಕಾಲದಲ್ಲಿ ಮೂರನೇ ಗುಹಾಲಯ, ಈ ಮೂರನೇ ಗುಹಾಲಯವನ್ನು ಅತಿ ದೊಡ್ಡ ಗುಹಾಲಯ ಅಂತ ಕರೀತಾರೆ. ಇದು ಈತನ ಕಾಲದಲ್ಲಿ ನಿರ್ಮಾಣವಾಗಿದೆ. ಈತನನ್ನ ಏನಂತ ಕರೀತಾರೆ ಅಂದ್ರೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಿಯ ಪಿತಾಮಹ ಅಂತ ಕರೀತಾರೆ. ಮಂಗಳೇಶನನ್ನ ಬಾದಾಮಿ ಚಾಲುಕ್ಯದ ವಾಸ್ತುಶಿಲ್ಪ ಕಲೆಯ ಪಿತಾಮಹ ಅಂತ ಕರೀತಾರೆ. ಈತನು ವಿಷ್ಣುವಿನ ಭಕ್ತನಾಗಿದ್ದು ಈತನಿಗೆ 3 ರೀತಿಯಾದಂತಹ ಬಿರುದುಗಳಿದ್ವು. ವಿಷ್ಣುವಿನ ಭಕ್ತನಾಗಿದ್ದು 3 ರೀತಿಯ ಬಿರುದುಗಳಿದ್ವು. ಅವು ಯಾವುವು ಅಂದ್ರೆ, ಒಂದು ಪರಮ ಭಾಗವತ, ಪೃಥ್ವಿ ವಲ್ಲಭ, ರಣವಿಕ್ರಮ ಎಂಬ ಬಿರುದುಗಳು ಮಂಗಳೇಶನಿಗೆ ಇದು. ಈತನು ಕೊನೆಯ ದಿನಗಳಲ್ಲಿ ಏನ್ ಮಾಡ್ತಾನಂದ್ರೆ, ಈತನು ಕೀರ್ತಿವರ್ಮನ ಮಕ್ಕಳು ಅಪ್ರಾಪ್ತರಾಗಿದ್ರು, ಅಂದ್ರೆ ಅವರಿಗೆ ಆಳ್ವಿಕೆ ಮಾಡಲು ಸರ್ಟೆನ್ ಏಜ್ ಇರ್ಲಿಲ್ಲ ಅಂತ ಸಹೋದರನಾದಂತ ಮಂಗಳೇಶ ಆಳ್ವಿಕೆಗೆ ಬಂದನು. ಆದ್ರೆ ಇವನು ಆಳ್ವಿಕೆ ನಂತರ ಏನಾಯ್ತು, ಅವನ ಇಮ್ಮಡಿ ಪುಲಕೆ ಕೀರ್ತಿವರ್ಮನ ಮಕ್ಕಳು ಏನ್ ಮಾಡೋದು, ಒಂದು ನಿರ್ದಿಷ್ಟ ಏಜ್ ಆಯ್ತು. ಏಜ್ ಆದ ತಕ್ಷಣ ಅವರು ಚಿಕ್ಕಪ್ಪನಾದಂತ ಮಂಗಳೇಶನಿಗೆ ಸಾಮ್ರಾಜ್ಯವನ್ನು ಬಿಟ್ಟು ಕೊಡಲು ಕೇಳ್ತಾರೆ. ಆದ್ರೆ ಮಂಗಳೇಶ ಏನ್ ಮಾಡ್ತಾನೆ, ಸಾಮ್ರಾಜ್ಯವನ್ನು ಬಿಟ್ಟು ಕೊಡಲು ನಿರಾಕರಿಸಿ ತನ್ನ ಮಗನನ್ನ ಆಳ್ವಿಕೆಗೆ ತರಲು ಸಂಚು ಮಾಡ್ತಾನೆ. ಸಂಚು ಮಾಡಿದ್ರಿಂದ ಏನಾಗ್ತಾನೆ ಅಂದ್ರೆ, ಕೀರ್ತಿವರ್ಮನ ಹಿರಿಯ ಮಗನಾದಂತಹ ಇಮ್ಮಡಿ ಪುಲಕೇಶಿಯಿಂದ ಯಳವಂತು ಸಿಂಬಿಗೆ ಎಂಬ ಸ್ಥಳದಲ್ಲಿ ಏನಾಗ್ತಾನೆ, ಕೊಲೆ ಆಗ್ತಾನೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಮಂಗಳೇಶನ ಆಳ್ವಿಕೆ ಇತ್ತು. ಇದರ ನಂತರ ಮಂಗಳೇಶನ ನಂತರ ಇವನನ್ನ ಕೊಲೆ ಮಾಡಿ ಆಳ್ವಿಕೆಗೆ ಬಂದವನು ಯಾರು ಅಂದ್ರೆ ಕೀರ್ತಿವರ್ಮನ ಮಗ ಇಮ್ಮಡಿ ಪುಲಕೇಶಿ. ಇವನ ಬಗ್ಗೆ ನೋಡುವುದಾದ್ರೆ, ಇಮ್ಮಡಿ ಪುಲಕೇಶಿಯ ಆಳ್ವಿಕೆ ಕಾಲ ಎಷ್ಟು ಅಂದ್ರೆ 610ರಿಂದ 642. ಇಮ್ಮಡಿ ಪುಲಕೇಶಿಯ ಕಾಲ ಕ್ರಿಸ್ತಶಕ 610ರಿಂದ 642ರವರೆಗೆ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ರಿಂದ ಈತನನ್ನ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಅಂತ ಕರೀತಾರೆ. ಈತನ ತಂದೆ ಯಾರು ಅಂದ್ರೆ ಕೀರ್ತಿವರ್ಮ. ನಾವು ಈಗಾಗಲೇ ಹೇಳಿದ ತಂದೆ ಕೀರ್ತಿವರ್ಮ. ಈತ ಚಿಕ್ಕಪ್ಪನಾದಂತಹ ಮಂಗಳೇಶನನ್ನ ಯಳವಂತು ಸಿಂಬಿಗೆಯಲ್ಲಿ ಕೊಲೆ ಮಾಡಿ ಆಳ್ವಿಕೆಗೆ ಬಂದನು ಅಂತ ಹೇಳಿದ್ನಲ್ಲ, ಅದು ತಿಳಿದು ಬರುವ ಶಾಸನ ಯಾವುದು ಅಂದ್ರೆ ಪೆದ್ದ ವಡೂರು ಶಾಸನದಿಂದ ತನ್ನ ಚಿಕ್ಕಪ್ಪನನ್ನ ಕೊಲೆ ಮಾಡಿ ಆಡಳಿತಕ್ಕೆ ಬಂದನು ಎಂದು, ಇಮ್ಮಡಿ ಪುಲಕೇಶಿ ಆಡಳಿತಕ್ಕೆ ಬಂದನೆಂದು ಪೆದ್ದ ವಡೂರು ಶಾಸನದಿಂದ ತಿಳಿದು ಬರ್ತದೆ. ಈತ ಮತ್ತೆ ಕ್ರಿಸ್ತಶಕ 630ರಲ್ಲಿ 2 ರಾಷ್ಟ್ರಗಳ ಮೇಲೆ ಅಂದ್ರೆ 2 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡ್ತಾನೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಸೌರಾಷ್ಟ್ರ. ಮಹಾರಾಷ್ಟ್ರ ಮತ್ತು ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ಸೌರಾಷ್ಟ್ರದಲ್ಲಿ ತನ್ನ ಸಹೋದರನಾದಂತಹ 2ನೇ ಜಯಸಿಂಹನನ್ನ ಅಲ್ಲಿ ಆಳ್ವಿಕೆಗೆ ಬಿಡ್ತಾನೆ. ಸೌರಾಷ್ಟ್ರವನ್ನ ಆಳಲು ತನ್ನ ಸಹೋದರನಾದಂತಹ 2ನೇ ಜಯಸಿಂಹ. ಇವನಿಗೆ 2ನೇ ಜಯಸಿಂಹ ಅಂತ ಯಾಕೆ ಕರೀತಾರೆ, ಈ ಬಾದಾಮಿ ಚಾಲುಕ್ಯರ ಮನೆತನವನ್ನು ಸ್ಥಾಪನೆ ಮಾಡಿದವನು 1ನೇ ಜಯಸಿಂಹ. ಆಗಲೇ ನೋಡಿದ್ವಲ್ಲ 1ನೇ ಜಯಸಿಂಹ. ಈಗ ಅವನು ಆ ಜಯಸಿಂಹ ಅಂದ್ರೆ ಗುರುತಾಗೋದಿಲ್ಲ ಅಂತ ಹೇಳಿ ಇವರು 1ನೇ ಜಯಸಿಂಹ 2ನೇ ಜಯಸಿಂಹ ಅಂತ ಇತಿಹಾಸಕಾರರು ಈ ರೀತಿ ಇವರನ್ನ ಉಲ್ಲೇಖ ಮಾಡಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಸೌರಾಷ್ಟ್ರವನ್ನು ಆಳ್ವಿಕೆ ಮಾಡಲು ಈತನ ಸಹೋದರನಾದಂತಹ 2ನೇ ಜಯಸಿಂಹನನ್ನ ಆಳ್ವಿಕೆಗೆ ಬಿಡ್ತಾನೆ. ತದನಂತರ ಪೂರ್ವ ಕರಾವಳಿಯ ಮೇಲೆ ದಾಳಿ ಮಾಡಿ ವೆಂಗಿಯನ್ನು ವಶಪಡಿಸಿಕೊತಾನೆ. ಅಲ್ಲಿ ಮತ್ತೊಬ್ಬ ಸಹೋದರನಾದಂತಹ ಕುಬ್ಜ ವಿಷ್ಣುವನ್ನ ಆಳ್ವಿಕೆಗೆ ಬಿಡ್ತಾನೆ. ವೆಂಗಿಯಲ್ಲಿ ಕುಬ್ಜ ವಿಷ್ಣುವನ್ನ ಆಳ್ವಿಕೆ ಬಿಡ್ತಾನೆ. ಆ ಕುಬ್ಜ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ, ಆ ವೆಂಗಿಯಲ್ಲಿ ಈ ಬಾದಾಮಿ ಚಾಲುಕ್ಯರ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಅದೇ ಏನಂದ್ರೆ ವೆಂಗಿಯ ಚಾಲುಕ್ಯರು. ಕುಬ್ಜ ವಿಷ್ಣುವಿನಿಂದ ವೆಂಗಿಯ ಚಾಲುಕ್ಯರ ಒಂದು ಪ್ರಾರಂಭವಾಗುತ್ತದೆ ಅಂತ ಹೇಳ್ಬೋದು. ತದನಂತರ ಈತನು ಅಲುಪ ಮನೆತನದ ಕದಂಬ ದೇವಿಯನ್ನ ಮದುವೆಯಾಗ್ತಾನೆ. ತದನಂತರ ಮುಂದಿನ ದಿನಮಾನಗಳಲ್ಲಿ ತನ್ನ ಅಲುಪ ಮದುವೆಯಾಗಿ ತನ್ನ ವೈವಾಹಿಕ ಸಂಬಂಧವನ್ನು ವ್ಯಕ್ತಪಡಿಸಿರ್ತಾನ. ಮುಂದೆ ಆ ಅಲುಪ ಮನೆತನವನ್ನೇ ಸೋಲಿಸ್ತಾನೆ. ಅಲುಪ ಮನೆತನ ಆಗಿರ್ಬೋದು, ಗಂಗರ ಮನೆತನ, ಲಾಟರ ಮನೆತನ, ಮಾಳವರ ಮನೆತನವನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ತದನಂತರ ಕ್ರಿಸ್ತಶಕ 630ರಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಕಂಚಿಯ ಮೇಲೆ ದಾಳಿ ಮಾಡಿ ಅಲ್ಲಿಯ ಪಲ್ಲವರ ಅರಸನಾದಂತಹ 2ನೇ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ಅರಸನಾದಂತಹ 2ನೇ ಮಹೇಂದ್ರವರ್ಮನನ್ನ ಯಾವ ಕದನದಲ್ಲಿ ಸೋಲಿಸ್ತಾನೆ ಅಂದ್ರೆ, ಕೊಲ್ಲಲೂರು ಎಂಬ ಕದನದಲ್ಲಿ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಸೋಲಿಸೋದ್ರ ಜೊತೆಗೆ ಆತನನ್ನ ಅಲ್ಲೇ ಕೊಲೆ ಮಾಡ್ತಾನೆ. ಆದ್ದರಿಂದ ಆ ಕಂಚನ ವಶಪಡಿಸಿಕೊಂಡು ದಕ್ಷಿಣ ಭಾರತದ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನ ವಹಿಸಿಕೊಂಡಿದ್ದರಿಂದ ಈತನಿಗೆ ಒಂದು ಬಿರುದು ಬರ್ತದೆ. ಅದೇ
ದಕ್ಷಿಣ ಪತೇಶ್ವರ ಅಂತ ಬಿರುದು ಬರ್ತದೆ. ಈ ಏನು ಮಹೇಂದ್ರವರ್ಮನನ್ನ ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದು ಬರ್ತಲ್ಲ, ದಕ್ಷಿಣ ಭಾರತದ ಆಳ್ವಿಕೆ ಇಮ್ಮಡಿ ಪುಲಕೇಶಿ ಕೈಲಿರುತ್ತೆ. ತದನಂತರ ಆ ಉತ್ತರ ಭಾರತವನ್ನ 2ನೇ ವಿಷ್ಣುವರ್ಧನನು ಆಳ್ವಿಕೆ ಮಾಡ್ತಿರ್ತಾನೆ. ಈ ಇಬ್ಬರು ದಕ್ಷಿಣ ಪತೇಶ್ವರ ಮತ್ತು ಉತ್ತರ ಪತೇಶ್ವರ ನಡುವೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನ ನೋಡುವುದಾದ್ರೆ ಅದಕ್ಕಿಂತ ಮುಂಚೆ ಈ ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳ ಸಾಧನೆಗಳನ್ನ ಮತ್ತು ಈ ಬಾದಾಮಿ ಚಾಲುಕ್ಯರ ವಂಶಸ್ಥರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದ ಶಾಸನ ಅಂದರೆ ಐಹೊಳೆ ಶಾಸನ. ಈ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದಂತಹ ಇಮ್ಮಡಿ ಪುಲಕೇಶಿಗೆ ಒಂದು ಕದನ ನಡೆಯುತ್ತೆ ಇವನ ಜೊತೆ. ಆ ಕದನನೇ ಯಾವುದು ಅಂದ್ರೆ ನರ್ಮದಾ ಕದನ. ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಪಡೆದುಕೊಂಡಂತಹ ಇಮ್ಮಡಿ ಪುಲಕೇಶಿ ಅದರ ನಂತರ ಒಂದು ಯುದ್ಧ ನಡೆಯುತ್ತೆ. ಅದೇ ಯುದ್ಧ ಯಾವುದಂದ್ರೆ ನರ್ಮದಾ ನದಿ ಕದನ. ನರ್ಮದಾ ನದಿಯ ದಂಡೆ ಈ ಯುದ್ಧ ನಡೆಯುವುದರಿಂದ ಇದನ್ನ ನರ್ಮದಾ ನದಿ ಕದನ ಅಂತಾರೆ. ಈ ಯುದ್ಧ ಯಾರ್ಯಾರು ನಡೆಯುತ್ತೆ ಅಂದ್ರೆ ಉತ್ತರ ಪತೇಶ್ವರನಾದಂತಹ ಹರ್ಷವರ್ಧನ, ಈತನು ಉತ್ತರ ಭಾರತವನ್ನು ಆಳ್ತಿರ್ತಕ್ಕಂಥ ಹರ್ಷವರ್ಧನ ಮತ್ತು ದಕ್ಷಿಣ ಪತೇಶ್ವರ, ಈ ದಕ್ಷಿಣ ಭಾರತವನ್ನು ಆಳ್ತಿರ್ತಕ್ಕಂತಹ ದಕ್ಷಿಣ ಪತೇಶ್ವರ ಎಂದು ಬಿರುದನ್ನು ಪಡೆದಕ್ಕಂತಹ ಇಮ್ಮಡಿ ಪುಲಕೇಶಿ, ಉತ್ತರ ಭಾರತವನ್ನು ಆಳಿದಂತಹ ಉತ್ತರ ಪತೇಶ್ವರ ಎಂದು ಬಿರುದು ಕೊಡದಂತಹ ಹರ್ಷವರ್ಧನ ಮತ್ತು ದಕ್ಷಿಣ ಭಾರತವನ್ನು ಆಳ್ತಿರ್ತಕ್ಕಂತಹ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದಂತಹ ಇಮ್ಮಡಿ ಪುಲಕೇಶಿ ನಡುವೆ ನರ್ಮದಾ ನದಿಯ ದಂಡೆಯ ಮೇಲೆ ನರ್ಮದಾ ಕದನ ನಡೆಯುತ್ತೆ. ಆ ನರ್ಮದಾ ಕದನದಲ್ಲಿ ಇಮ್ಮಡಿ ಪುಲಕೇಶಿ ಗೆಲುವನ್ನ ಸಾಧಿಸ್ತಾನೆ. ಆ ಹರ್ಷವರ್ಧನನ ಹರ್ಷ ನರ್ಮದಾ ನದಿಯಲ್ಲಿ ಕಳೆದು ಹೋಗುವಂತೆ ಆತನನ್ನ ಹೊಡೆದು ಆತನನ್ನ ಸೋಲಿಸಿ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನೆ, ನರ್ಮದಾ ನದಿ ಕದನವನ್ನ ಗೆಲ್ತಾನೆ. ಈತನು ಈ ಒಂದು ನರ್ಮದಾ ನದಿ ಕದನದಲ್ಲಿ ಗೆದ್ದನು ಅಂತ ತಿಳಿದು ಬರುವ ಶಾಸನ ಯಾವುದು ಅಂದ್ರೆ ಐಹೊಳೆ ಶಾಸನ. ಈ ಐಹೊಳೆ ಶಾಸನವನ್ನ ಹೊರಡಿಸಿದವರು ರವಿಕೀರ್ತಿ ಹೊರಡಿಸಿರ್ತಕ್ಕಂಥ ಐಹೊಳೆ ಶಾಸನದಿಂದ ಇಮ್ಮಡಿ ಪುಲಕೇಶಿ ನರ್ಮದಾ ನದಿ ಕದನವನ್ನ ಗೆದ್ದನು ಎಂದು ತಿಳಿದು ಬರುತ್ತದೆ. ಈ ನರ್ಮದಾ ನದಿ ಕದನವನ್ನ ಗೆದ್ದುಕೊಂಡು ಈತನು ಒಂದು ಬಿರುದನ್ನ ಪಡೆದುಕೊಳ್ತಾನೆ. ಅದೇ ಏನು ಅಂದ್ರೆ ಪರಮೇಶ್ವರ. ಇಮ್ಮಡಿ ಪುಲಕೇಶಿ ನರ್ಮದಾ ನದಿ ಕದನವನ್ನ ಗೆದ್ದುಕೊಂಡು ಪಡೆದಂತಹ ಬಿರುದು ಯಾವುದು ಅಂದ್ರೆ ಪರಮೇಶ್ವರ. ತದನಂತರ ಪರಮೇಶ್ವರ ಎಂಬ ಬಿರುದನ್ನ ಪಡೆದುಕೊಳ್ತಾನೆ. ಈತನ ಆಸ್ಥಾನಕ್ಕೆ ಪರ್ಷಿಯಾ ದೊರೆ ಎರಡನೇ ಕುಸ್ರೋ ಏನ್ ಮಾಡ್ತಾನೆ, ಒಬ್ಬ ರಾಯಭಾರಿಯನ್ನ ಕಳಿಸ್ತಾನೆ. ಯಾವ ರಾಯಭಾರಿ ಅಂದ್ರೆ ಶಬರಿ ಎಂಬ ಹೆಸರಿನ ರಾಯಭಾರಿಯನ್ನ ಈ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಕಳಿಸ್ತಾನೆ. ಈ ನೀವ್ ಹೆಂಗ್ ಹೇಳ್ತೀರಿ ಆ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಶಬರಿ ಬಂದಿದ್ನು ಅಂತ ಹೆಂಗ್ ಹೇಳ್ತೀವಿ ಅಂದ್ರೆ, ಮಹಾರಾಷ್ಟ್ರದ ಅಜಂತಾ ಗುಹೆಯಲ್ಲಿ ಈತನನ್ನ ಅಂದ್ರೆ ಶಬರಿಯನ್ನ ಇಮ್ಮಡಿ ಪುಲಕೇಶಿ ಸ್ವಾಗತ ಮಾಡಿಕೊಂಡಂತ ಚಿತ್ರ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅಜಂತಾ ಗುಹಾಲಯದ ಗೋಡೆ ಮೇಲೆ ಕಂಡು ಬರುವ ಚಿತ್ರವನ್ನ ನೋಡಿ ಈ ಒಂದು ದಾಖಲೆಯನ್ನ ನಾವು ಹೇಳಬಹುದು. ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಕ್ರಿಸ್ತಶಕ 641ರಲ್ಲಿ ಚೀನಾದ ಯಾತ್ರಿಕನಾದಂತಹ ಪಾಹಿಯಾನ್ ಈತನ ಆಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾನೆ. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ಕೃತಿಯನ್ನು ರಚಿಸ್ತಾನೆ. ಅದೇ ಸಿಯುಕೆ ಪದದ ಅರ್ಥ ನನ್ನ ಅನುಭವಗಳು. ಪಾಹಿಯಾನ ಕೃತಿ ಸಿಯುಕೆ ಪದದ ಅರ್ಥ ನನ್ನ ಅನುಭವಗಳು. ಈ ನನ್ನ ಅನುಭವಗಳು ಎನ್ನುವಂತ ಕೃತಿಯಲ್ಲಿ ಭಾರತದ ಒಂದು ಸೌಂದರ್ಯವನ್ನ, ಇಮ್ಮಡಿ ಪುಲಕೇಶಿಯ ಸಾಧನೆಯನ್ನ ಯಾರು ಬರೀತಾರೆ ಅಂದ್ರೆ ಚೀನಾದ ಯಾತ್ರಿಕ ಹುಯೆನ್ಸಾಂಗ್ ವ್ಯಕ್ತಪಡಿಸ್ತಾನೆ ತನ್ನ ಕೃತಿಯಲ್ಲಿ ಅಂತ ಹೇಳ್ಬೋದು. ಈ ಇಮ್ಮಡಿ ಪುಲಕೇಶಿಗೆ 4 ಜನ ಮಕ್ಕಳಿದ್ರು. ಅವರೇ ಯಾರು ಅಂದ್ರೆ 1ನೇ ಆದಿತ್ಯವರ್ಮ, ಚಂದ್ರಾದಿತ್ಯ, 1ನೇ ವಿಕ್ರಮಾದಿತ್ಯ, ದಾರಾಶ್ರಯ ಎನ್ನುವಂತಹ 4 ಜನ ಮಕ್ಕಳಿದ್ರು. ಆ 4 ಜನ ಮಕ್ಕಳಲ್ಲಿ ಚಂದ್ರಾದಿತ್ಯ ವರ್ಮನ ಹೆಂಡತಿಯಾದಂತಹ ವಿಜಯ ಭಟ್ಟಾರಿಕೆ ಒಂದು ಕೃತಿಯನ್ನ ಹೊರಡಿಸ್ತಾಳೆ. ಅದೇ ಏನು ಅಂದ್ರೆ ಕೌಮುದಿ ಮಹೋತ್ಸವ. ವಿಜಯ ಭಟ್ಟಾರಿಕೆ ಹೊರಡಿಸಿದಂತಹ ಕೃತಿ ಯಾವುದು ಅಂದ್ರೆ ಕೌಮುದಿ ಮಹೋತ್ಸವ. ಆ ವಿಜಯ ಭಟ್ಟಾರಿಕೆ ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿಯ ಮಗನಾದಂತಹ ಚಂದ್ರಾದಿತ್ಯನ ಮಡದಿ ಅಥವಾ ಹೆಂಡತಿ ಅಂತ ಹೇಳ್ಬೋದು. ಸುದೀರ್ಘವಾಗಿ ಎಲ್ಲ ಯುದ್ಧಗಳಲ್ಲಿ ಜಯಶಾಲಿ ಆಗುತ್ತಾ ಬಂದಿರತಕ್ಕಂತಹ ಇಮ್ಮಡಿ ಪುಲಕೇಶಿ ಯಾವಾಗ ಮರಣವನ್ನ ಹೊಂತಾನೆ ಅಂದ್ರೆ ಕ್ರಿಸ್ತಶಕ 642ರಲ್ಲಿ ಪಲ್ಲವರ ಅರಸನಾದಂತಹ 2ನೇ ನರಸಿಂಹವರ್ಮನು. ಈ 2ನೇ ನರಸಿಂಹವರ್ಮ ಯಾರು ಅಂದ್ರೆ ಈ ಇಮ್ಮಡಿ ಪುಲಕೇಶಿ ಏನ್ ಮಾಡಿರ್ತಾನೆ, ಈತನ 2ನೇ ನರಸಿಂಹನ ತಂದೆಯಾದಂತಹ 2ನೇ ಮಹೇಂದ್ರವರ್ಮನನ್ನ
ಕೊಲೆ ಮಾಡಿರ್ತಾನೆ. ಎಲ್ಲಿ ಕೊಲೆ ಮಾಡಿರ್ತಾನೆ? ಕೊಲ್ಲಲೂರು ಎಂಬ ಕದನದಲ್ಲಿ ಕೊಲೆ ಮಾಡಿರ್ತಾನೆ. ಆ ಕೊಲೆಯ ಸೇಡಿನಿಂದ ಈ ಅವನ ಮಗನಾದಂತಹ ಎರಡನೇ ಮಹೇಂದ್ರವರ್ಮನ ಮಗನಾದಂತಹ ಎರಡನೇ ನರಸಿಂಹವರ್ಮನು ಈ ಇಮ್ಮಡಿ ಪುಲಕೇಶಿಯನ್ನ 3 ಕದನಗಳಲ್ಲಿ, ಯಾವುವು ಅಂದ್ರೆ ಪೆರಿಯಾರ, ಸುರಮಾರ, ಮಣಿಮಂಗಲ ಎಂಬ 3 ಕದನದಲ್ಲಿ ಈತನನ್ನ ಸೋಲಿಸಿ ಸಾಯಿಸ್ತಾನೆ. ಇಮ್ಮಡಿ ಪುಲಕೇಶಿಯನ್ನ ಸಾಯಿಸ್ತವನು ಯಾರು ಅಂದ್ರೆ ಎರಡನೇ ಮಹೇಂದ್ರವರ್ಮ, ಪಲ್ಲವರ ಅರಸ. ಈ ಎರಡನೇ ಮಹೇಂದ್ರವರ್ಮ ಒಟ್ಟಾರೆಯಾಗಿ 13 ವರ್ಷಗಳ ಕಾಲ ವಾತಾಪಿಯನ್ನ ಪಲ್ಲವರ ಅಧೀನದಲ್ಲಿ ಇಟ್ಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. 13 ವರ್ಷಗಳ ಕಾಲ ಬಾದಾಮಿ ಅಥವಾ ವಾತಾಪಿ ಪಲ್ಲವರ ಒಂದು ಆಳ್ವಿಕೆಯಲ್ಲಿ ಇದ್ದಿದ್ರಿಂದ ಇದನ್ನ ಏನಂತ ಕರೀತಾರೆ ಅಂದ್ರೆ ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಅಂತ ಕರೀತಾರೆ. ಈ ಒಂದು ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ 13 ವರ್ಷಗಳ ಕಾಲ ಪಲ್ಲವರ ಆಳ್ವಿಕೆಯಲ್ಲಿ ಇತ್ತು ಅನ್ನೋದು ತಿಳಿದು ಬರುವ ಅಂತದ್ದು ಎಲ್ಲಿ ಅಂದ್ರೆ ಪಟ್ಟದಕಲ್ಲಿನ ಮಲ್ಲಿಕಾರ್ಜುನ ದೇವಾಲಯದಲ್ಲಿರ್ತಕ್ಕಂಥ ಹಿಂಬದಿ ಒಂದು ಗೋಡೆಯ ಮೇಲೆ ಈ ಒಂದು ಸಂಗತಿಯನ್ನ ಕೆತ್ತಲಾಗಿದೆ ಅಂತ ಹೇಳ್ಬೋದು. ಇಷ್ಟು ಇಮ್ಮಡಿ ಪುಲಕೇಶಿಯ ಸುದೀರ್ಘವಾದಂತಹ ಆಳ್ವಿಕೆ ವ್ಯವಸ್ಥೆ ಇತ್ತು. ಇವನ ನಂತರ ಬರುವ ಅರಸನೇ ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿಯ ನಂತರ ಆಳ್ವಿಕೆಗೆ ಬಂದವನೇ ಯಾರು ಅಂದ್ರೆ 1ನೇ ವಿಕ್ರಮಾದಿತ್ಯ. ಈ 1ನೇ ವಿಕ್ರಮಾದಿತ್ಯ ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿಯ ಮಗನಾಗಿದ್ದನು. ಈ ಇಮ್ಮಡಿ ಪುಲಕೇಶಿ ಮಗನಾಗಿರ್ತಕ್ಕಂಥ 1ನೇ ಆದಿತ್ಯವರ್ಮ 1ನೇ ವಿಕ್ರಮಾದಿತ್ಯ ಯಾವಾಗ ಆಳ್ವಿಕೆಗೆ ಬರ್ತಾನೆ ಅಂದ್ರೆ ಕ್ರಿಸ್ತಶಕ 655ಕ್ಕೆ ಆಳ್ವಿಕೆ ಬಂದು 681ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತನು 655ರಲ್ಲೇ ಆಳ್ವಿಕೆಗೆ ಬಂದನು ಎಂದು ತಿಳಿಸುವಂತ ಶಾಸನ ಯಾವುದು ಅಂದ್ರೆ ನೆರೂರು ಶಾಸನ. ನೆರೂರು ಶಾಸನದಿಂದ ವಿಕ್ರಮಾದಿತ್ಯನು 1ನೇ ವಿಕ್ರಮಾದಿತ್ಯನು ಏನ್ ಮಾಡಿದ? ಆಡಳಿತಕ್ಕೆ ಬಂದನು ಅಂತ ನೆರೂರು ಶಾಸನದಿಂದ ತಿಳಿದು ಬರ್ತದೆ. ತದನಂತರ ಈತನನ್ನ ಬಾದಾಮಿ ಚಾಲುಕ್ಯರ ಪುನರುಸ್ಥಾಪಕ ಅಂತ ಕರೀತಾರೆ. ಯಾಕೆ ಇವನನ್ನ ಬಾದಾಮಿ ಚಾಲುಕ್ಯರ ಪುನರುಸ್ಥಾಪಕ ಅಂತ 1ನೇ ವಿಕ್ರಮಾದಿತ್ಯನನ್ನ ಕರೀತಾರೆ ಅಂದ್ರೆ ಈತನು ಏನ್ ಮಾಡಿದ ಅಂದ್ರೆ ಬಾದಾಮಿಯನ್ನ ಪಲ್ಲವರು 13 ವರ್ಷಗಳ ಇಮ್ಮಡಿ ಪುಲಕೇಶಿಯನ್ನ ಕೊಂದು 13 ವರ್ಷಗಳ ಕಾಲ ಏನ್ ಮಾಡಿದ್ರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರಿಂದ ಬಾದಾಮಿಯನ್ನ ಕತ್ತಲೆ ಯುಗ ಅಂತ ಕರೀತಾರೆ. ಆಗ ಏನ್ ಮಾಡ್ತಾನೆ ಈತನು 2ನೇ ನರಸಿಂಹವರ್ಮನನ್ನ ಕೊಂದು ತನ್ನ ತಂದೆಯ ಕೊಂದ ಸೇಡನ್ನ ಇಟ್ಕೊಂಡು 1ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ, 2ನೇ ಪಲ್ಲವರ ಅರಸನಾದಂತಹ 2ನೇ ನರಸಿಂಹವರ್ಮನನ್ನ ಕೊಂದು ಬಾದಾಮಿಯನ್ನ ಅಥವಾ ವಾತಾಪಿಯನ್ನ ಮತ್ತೆ ಮರಳಿ ಪಡ್ಕೊಂಡು ಬಾದಾಮಿಯನ್ನ ಮತ್ತೆ ಸ್ವತಂತ್ರಗೊಳಿಸಿ ಬಾದಾಮಿ ಚಾಲುಕ್ಯರ ಒಂದು ಸ್ಥಾಪನೆ ಮಾಡಿದ್ರಿಂದ ಇವನನ್ನ ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಅಂತ ಕರೀತಾರೆ. ಈತನು ಪಲ್ಲವರ ಇಬ್ಬರು ಅರಸರಾದಂತಹ ಮತ್ತೆ ಎರಡನೇ ಮಹೇಂದ್ರವರ್ಮ ಆಗಿರ್ಬೋದು 1ನೇ ಪರಮೇಶ್ವರವರ್ಮನನ್ನ ಸೋಲಿಸಿದನು ಅಂತ ಹೈದರಾಬಾದ್ ಶಾಸನದಿಂದ ತಿಳಿದು ಬರ್ತದೆ. ಒಟ್ಟಾರೆಯಾಗಿ ಎಲ್ಲ ಇವರು ಏನೇನ ದಾಖಲೆ ಇದೆಯಲ್ಲ, ಎಲ್ಲರದ್ದು ಇವ್ರ ಏನ್ ಇತಿಹಾಸ ಇದೆಯಲ್ಲ, ಎಲ್ಲದಕ್ಕೂ ಒಂದೊಂದು ದಾಖಲೆ ಇದ್ದೇ ಇದೆ. ಆದ್ದರಿಂದ ನಾವು ಇತಿಹಾಸವನ್ನ ಒಪ್ಪಿಕೊಳ್ಳಬೇಕಾಗುತ್ತೆ. ಹೈದರಾಬಾದ್ ಶಾಸನದಿಂದ ಈತನು 2ನೇ ಮಹೇಂದ್ರವರ್ಮನನ್ನ ಮತ್ತು 1ನೇ ಪರಮೇಶ್ವರವರ್ಮನನ್ನ ಅಂದ್ರೆ ಪಲ್ಲವರ ಅರಸರಾದಂತ ಇಬ್ಬರನ್ನು ಸೋಲಿಸಿದನು ಎಂದು ಹೈದರಾಬಾದ್ ಶಾಸನದಿಂದ ತಿಳಿದು ಬರುತ್ತದೆ. ಈತನು ಗಂಗ ಮನೆತನದ ರಾಣಿಯಾದಂತಹ ಗಂಗಾ ಮಹಾದೇವಿಯನ್ನ ಮದುವೆಯಾಗ್ತಾನೆ. ಈ ಗಂಗಾ ಮಹಾದೇವಿಯನ್ನ ಮದುವೆಯಾದನು ಎಂದು ತಿಳಿಸುವಂತ ಶಾಸನ ಯಾವುದು ಅಂದ್ರೆ ಕಡಿವಾಲ ಶಾಸನ. ನಂತರ ಇವನ ಆಳ್ವಿಕೆ ನಂತರ ಅಂದ್ರೆ 1ನೇ ವಿಕ್ರಮಾದಿತ್ಯನ ಆಳ್ವಿಕೆ ನಂತರ ಬರುವಂತ ಇವನ ಮಗನೇ ಯಾರು ಅಂದ್ರೆ ವಿನಯಾದಿತ್ಯ. ಈ ವಿನಯಾದಿತ್ಯ ಯಾರು ಅಂದ್ರೆ 1ನೇ ವಿಕ್ರಮಾದಿತ್ಯನ ಮಗ. ಇವನ ಆಳ್ವಿಕೆ ಕಾಲ 686ರಿಂದ 690ರವರೆಗೆ ವಿನಯಾದಿತ್ಯ ಆಳ್ವಿಕೆ ಮಾಡ್ತಾನೆ. ಈತನ ತಂದೆ ಯಾರು ಅಂದ್ರೆ ಈತನೇ ಇಲ್ಲದ ನೋಡಿ 1ನೇ ವಿಕ್ರಮಾದಿತ್ಯ. ವಿನಯಾದಿತ್ಯ ಏನ್ ಮಾಡ್ತಾನೆ ಅಂದ್ರೆ ಕನೋಜದ ಯಶೋವರ್ಮನನ್ನ ಸೋಲಿಸಿದನು. ಕನೋಜದ ಯಶೋವರ್ಮನನ್ನ ಸೋಲಿಸ್ತಾನೆ ಮತ್ತು 4 ಮನೆತನಗಳಾದಂತಹ ಕೇರಳರಾಗಿರ್ಬೋದು, ಪಾಂಡ್ಯರು, ಚೋಳರು, ಪಲ್ಲವರಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಾನೆ. ಅವ್ರ ಮೇಲೆ ಯುದ್ಧ ಸಾರಿ ಅವ್ರನ್ನ ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಾನೆ. ಯಾವ್ಯಾವ 4 ಮನೆತನ ಅಂದ್ರೆ ಕೇರಳ ಮನೆತನ, ಪಾಂಡ್ಯರು, ಚೋಳರು, ಪಲ್ಲವರು, ಈ 4 ಮನೆತನಗಳಿಂದ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಾನೆ. ತದನಂತರ ಈತನು ಮಲ್ಲ ಯುದ್ಧದಲ್ಲಿ ಪರಿಣಿತಿ ಹೊಂದಿದ್ದನು. ಮಲ್ಲ ಯುದ್ಧದಲ್ಲಿ ಪರಿಣಿತಿ ಹೊಂದಿದ್ರಿಂದ ರನ್ನ ತನ್ನ ಗದಾಯುದ್ಧದಲ್ಲಿ ಈತನನ್ನ ದರ್ದರ ಮಲ್ಲ ಅಂತ ಹೊಗಳಿದ್ದಾನೆ. ವಿನಯಾದಿತ್ಯನನ್ನ ರನ್ನ ತನ್ನ ಗದಾಯುದ್ಧದಲ್ಲಿ ದರ್ದರ ಮಲ್ಲ ಅಂತ ಹೊಗಳಿದ್ದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವನು ಮಲ್ಲ ಯುದ್ಧದಲ್ಲಿ ಏನಿಂದ ಪರಿಣಿತಿಯನ್ನ ಹೊಂದಿದ್ದ. ತದನಂತರ ಈತನ ರಾಣಿ ಯಾರು ಅಂದ್ರೆ ವಿನಯಾದಿತ್ಯನ ರಾಣಿ ಯಾರು ಅಂದ್ರೆ ವಿನಯಾವತಿ. ವಿನಯಾದಿತ್ಯನ ರಾಣಿ ವಿನಯಾವತಿ ಇವಳು ಬಾದಾಮಿಯಲ್ಲಿ
ತ್ರಿಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ತ್ರಿಮೂರ್ತಿಗಳನ್ನ ಕರಿತೀವಲ್ವ, ಅವುಗಳನ್ನ ಬಾದಾಮಿಯಲ್ಲಿ ಸ್ಥಾಪನೆ ಮಾಡಿದವಳು ಯಾರಂದ್ರೆ ವಿನಯಾವತಿ ಅಂತ ಹೇಳ್ಬೋದು. ಈ ವಿನಯಾವತಿಯ ಮಗಳು ಯಾರು ಅಂದ್ರೆ ಕುಂಕುಮ ಮಹಾದೇವಿ. ಈ ಕುಂಕುಮ ಮಹಾದೇವಿಯನ್ನ ಅಲೂಪರ ಮನೆತನದ ಅರಸನಾದಂತಹ ಚಕ್ರಪಾಲನಿಗೆ ಕೊಟ್ಟು ಮದುವೆಯನ್ನ ಮಾಡಿಕೊಂಡು ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾರೆ. ಈ ವಿನಯಾದಿತ್ಯನ ನಂತರ ಬರುವಂತಹ ಅರಸನೇ ಯಾರು ಅಂದ್ರೆ ವಿನಯಾದಿತ್ಯನ ನಂತರ ಬರುವ ಅರಸನೇ ಯಾರು ಅಂದ್ರೆ ಎರಡನೇ ವಿಜಯಾದಿತ್ಯನ ಆಳ್ವಿಕೆ ಕಾಲ 696ರಿಂದ 734ರವರೆಗೆ ಸುದೀರ್ಘವಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಈತನು ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಸಂಪೂರ್ಣವಾಗಿ ಈ ಬಾದಾಮಿ ಚಾಲುಕ್ಯರು ಹೆಚ್ಚಾಗಿ ದಾಳಿ ಮಾಡಿದ್ದೆ ಯಾರ ಮೇಲೆ ಅಂದ್ರೆ ಪಲ್ಲವರ ಮೇಲೆ. ಈತನು ಎರಡನೇ ವಿಜಯಾದಿತ್ಯನು ಕೂಡ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಪಲ್ಲವರ ಮೇಲೆ ದಾಳಿ ಮಾಡಿ ಪರಮೇಶ್ವರನನ್ನ ಸೋಲಿಸ್ತಾನೆ. ಆ ಪರಮೇಶ್ವರನನ್ನು ಸೋಲಿಸಿದ ವಿಜಯಗೋಸ್ಕರ ಪಟ್ಟದಕಲ್ಲಿನಲ್ಲಿ ವಿಜಯಾದಿತ್ಯ ದೇವಾಲಯವನ್ನ ನಿರ್ಮಿಸ್ತಾನೆ ಅಂತ ಹೇಳ್ಬೋದು. ಈ ದೇವಾಲಯ ಪೂರ್ತಿಗೊಳಿಸಿದವರು, ಆದರೆ ಈ ದೇವಾಲಯವನ್ನು ಪ್ರಾರಂಭಿಸಿದನು ವಿಜಯಾದಿತ್ಯ ದೇವಾಲಯವನ್ನ ಪ್ರಾರಂಭಿಸಿದನು. ಆದರೆ ಇದನ್ನ ಪೂರ್ತಿಗೊಳಿಸಿದವರು ಯಾರು ಅಂದ್ರೆ ಈತನ ಆಸ್ಥಾನದಲ್ಲಿ ನರ್ತಕಿ ಆಗಿರ್ತಕ್ಕಂಥ ವಿಜಯಪುತಿ ಎನ್ನುವಂತ ಹೆಣ್ಣು ಮಗಳು ಈ ದೇವಾಲಯವನ್ನ ಪೂರ್ಣಗೊಳಿಸ್ತಾಳೆ ಅಂತ ಹೇಳ್ಬೋದು. ತದನಂತರ ಎರಡನೇ ವಿಜಯಾದಿತ್ಯನ ಮಗಳಾದಂತಹ ವಿಜಯ ಮಹಾದೇವಿಯನ್ನ ಗಂಗರ ಅರಸನಾದಂತಹ ಶ್ರೀ ಪುರುಷನಿಗೆ ಕೊಟ್ಟು ಮದುವೆಯನ್ನ ಮಾಡಿ ವೈವಾಹಿಕ ಸಂಬಂಧವನ್ನ ಬೆಳೆಸ್ತಾನೆ. ಎರಡನೇ ವಿಜಯಾದಿತ್ಯನ ಮಗಳು ವಿಜಯ ಮಹಾದೇವಿ. ಈ ವಿಜಯ ಮಹಾದೇವಿಯನ್ನ ಗಂಗರ ಅರಸನಾದಂತಹ ಶ್ರೀ ಪುರುಷನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ತದನಂತರ ಈತನು ಜೈನ ಧರ್ಮದ ಪೋಷಕನಾಗಿರ್ತಾನೆ. ಈತನಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಒಬ್ಬ ಹೆಣ್ಣು ಮಗಳು, ಇಬ್ಬರು ಗಂಡು ಮಕ್ಕಳು. ಆ ಇಬ್ಬರು ಮಕ್ಕಳು ಯಾರು ಅಂದ್ರೆ ಒಬ್ಬನು ಎರಡನೇ ವಿಕ್ರಮಾದಿತ್ಯ, ಇನ್ನೊಬ್ಬ ಭೀಮ. ಎರಡನೇ ವಿಕ್ರಮಾದಿತ್ಯ, ಇನ್ನೊಬ್ಬ ಭೀಮ. ಈ ಭೀಮನನ್ನ ಏನಂತ ಕರೀತಾರೆ ಅಂದ್ರೆ ಕಲ್ಯಾಣಿ ಚಾಲುಕ್ಯದ ಮೂಲ ಪುರುಷ ಅಂತ ಕರೀತಾರೆ. ವ್ಯಂಗ್ಯ ಚಾಲುಕ್ಯದ ಸ್ಥಾಪಕ ಯಾರು? 1ನೇ ವಿಜಯಾದಿತ್ಯ. ಈಗ ಕಲ್ಯಾಣಿ ಚಾಲುಕ್ಯದ ಸ್ಥಾಪಕ ಯಾರು? ಶಾಖೆಗಳು ಇದ್ವಲ್ಲ, ಈ ಕಲ್ಯಾಣಿ ಚಾಲುಕ್ಯರ ಶಾಖೆಯ ಸ್ಥಾಪಕ ಮೂಲ ಪುರುಷನ ಯಾರು ಅಂತ ಕರೀತಾರೆ? ಭೀಮ ಅಂತ ಕರೀತಾರೆ. ತದನಂತರ ಈ ಎರಡನೇ ವಿಜಯಾದಿತ್ಯನ ನಂತರ ಆಳ್ವಿಕೆಗೆ ಬಂದವನೇ ಯಾರು ಅಂದ್ರೆ ಈತನ ಹಿರಿಯ ಮಗನಾದಂತಹ ಎರಡನೇ ವಿಕ್ರಮಾದಿತ್ಯ. ಈ ಎರಡನೇ ವಿಕ್ರಮಾದಿತ್ಯನ ಕಾಲ ಕ್ರಿಸ್ತಶಕ 734ರಿಂದ ಕ್ರಿಸ್ತಶಕ 744ರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ. ಈತನು ಕೂಡ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಪಲ್ಲವರ ಮೇಲೆ ದಾಳಿ ಮಾಡಿ ಪಲ್ಲವರ ಅರಸನಾದಂತಹ ಎರಡನೇ ನಂದಿವರ್ಮನನ್ನ ಸೋಲಿಸಿ ಕಂಚಿನ ವಶಪಡಿಸಿಕೊಂಡಿದ್ದಕ್ಕಾಗಿ ಈತನಿಗೆ ಕಂಚಿಗೊಂಡ ಎಂಬ ಬಿರುದು ಇತ್ತು. ಪಲ್ಲವರ ಮೇಲೆ ದಾಳಿ ಮಾಡಿ ನಂದಿವರ್ಮನನ್ನ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡಿದ್ದರಿಂದ ಎರಡನೇ ವಿಕ್ರಮಾದಿತ್ಯನಿಗೆ ಕಂಚಿಗೊಂಡ ಎಂಬ ಬಿರುದು ಇತ್ತು ಅಂತ ಹೇಳ್ಬೋದು. ಈತನು ಕಂಚಿಯಲ್ಲಿ ಇದ್ದಂತಹ ಯಾವ ದೇವಾಲಯ ಅಂದ್ರೆ ರಾಜಸಿಂಹ ದೇವಾಲಯಕ್ಕೆ ದಾನವನ್ನ ನೀಡ್ತಾನೆ. ರಾಜಸಿಂಹ ದೇವಾಲಯಕ್ಕೆ ದಾನವನ್ನ ನೀಡಿದವನು ಯಾರು ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಅಂತ ಹೇಳ್ಬೋದು. ಈತನ ರಾಣಿ ಯಾರು ಅಂದ್ರೆ ಈತನು ಮದುವೆ ಆದಂತಹ ರಾಣಿ ಯಾರು ಅಂದ್ರೆ ಕಲಚೂರಿ ಮನೆತನದ ಲೋಕ ಮಹಾದೇವಿಯನ್ನ ಈತನು ಮದುವೆ ಆಗ್ತಾನೆ. ಈತನು ಮದುವೆ ಆದಂತಹ ರಾಣಿ ಕಲಚೂರಿ ಮನೆತನದ ಲೋಕ ಮಹಾದೇವಿ. ಈ ಲೋಕ ಮಹಾದೇವಿ ಏನ್ ಮಾಡ್ತಾಳೆ ಅಂದ್ರೆ ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯ ಅಥವಾ ಈಗೇನು ವಿರೂಪಾಕ್ಷ ದೇವಾಲಯ ಅಂತ ಕರಿತೀವಲ್ವ ನಾವು, ಅದಕ್ಕೆ ಇನ್ನೊಂದು ಹೆಸರೇ ಲೋಕೇಶ್ವರ. ಈ ಲೋಕೇಶ್ವರ ದೇವಾಲಯವನ್ನು ನಿರ್ಮಿಸಿದಳು ಯಾರು? ಲೋಕ ಮಹಾದೇವಿ. ಈ ಲೋಕ ಮಹಾದೇವಿಯ ಸಹೋದರಿ ಏನ್ ಮಾಡ್ತಾಳೆ ಅಂದ್ರೆ ಇದೇ ವಿಕ್ರಮಾದಿತ್ಯನನ್ನ ಪ್ರೀತಿಸಿ ಮದುವೆ ಆಗ್ತಾಳೆ. ಅಂದ್ರೆ ಇಬ್ರು ಅಕ್ಕ ತಂಗಿಗೂ ಒಬ್ಬರನ್ನೇ ಮದುವೆ ಆಗ್ತಾರೆ. ಇವಳು ಕೂಡ ಲೋಕ ಮಹಾದೇವಿಯ ಸಹೋದರಿ ಆದಂತಹ ತ್ರಿಲೋಕ ಮಹಾದೇವಿ ಏನ್ ಮಾಡ್ತಾಳೆ? ಈ ಎರಡನೇ ವಿಕ್ರಮಾದಿತ್ಯನನ್ನ ಪ್ರೀತಿಸಿ ಮದುವೆ ಆಗ್ತಾಳೆ. ಇವಳು ಕೂಡ ಪಟ್ಟದ ಕಲ್ಲಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸ್ತಾಳೆ. ಆ ದೇವಾಲಯದ ಹೆಸರು ಏನು ಅಂದ್ರೆ ತ್ರಿಲೋಕೇಶ್ವರ ದೇವಾಲಯ. ಇದನ್ನ ಮಲ್ಲಿಕಾರ್ಜುನ ದೇವಾಲಯ ಅಂತ ಕೂಡ ಕರೀತಾರೆ. ಇವಳು ಪ್ರೀತಿಯಿಂದ ಎರಡನೇ ವಿಕ್ರಮಾದಿತ್ಯನನ್ನ ಏನಂತ ಕರಿತಿದ್ಲು ಅಂದ್ರೆ ತ್ರಿಲೋಕೇಶ ವಿಭುವನಾಚಾರಿ ಅಂತ ಕರಿತಿದ್ದು. ತ್ರಿಲೋಕೇಶ್ವರ ವಿಭುವನಾಚಾರಿ ಅಂತ ತ್ರಿಲೋಕೇಶ್ವರಿ ತನ್ನ ಎರಡನೇ ವಿಕ್ರಮಾದಿತ್ಯನನ್ನ ಕರಿತಿದ್ಲು. ಒಟ್ಟಾರೆಯಾಗಿ ಸುದೀರ್ಘವಾದಂತ ಅರಸರು ಈ ಮನೆತನವನ್ನು ಆಳ್ವಿಕೆ ಮಾಡಿದ್ರು. ತದನಂತರ ಈ ಮನೆತನದ ಕೊನೆಯ ಅರಸನೇ ಯಾರು ಅಂದ್ರೆ ಎರಡನೇ ಕೀರ್ತಿವರ್ಮ. ಈ ಮನೆತನದ ಕೊನೆಯ ಅರಸ ಎರಡನೇ ಕೀರ್ತಿವರ್ಮ. ಈತನನ್ನ ರಾಷ್ಟ್ರಕೂಟರ ಅರಸರಾದಂತಹ ದಂತಿದುರ್ಗ ಸೋಲಿಸಿ
ತನ್ನ ವಶಕ್ಕೆ ಪಡೆದುಕೊಂಡು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಅಂತ ಹೇಳ್ತಾ ಇಷ್ಟು ಈ ವಂಶದ ಬಾದಾಮಿ ಚಾಲುಕ್ಯರ ರಾಜಕೀಯ ಒಂದು ಸಂಗತಿ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಒಂದು ಲೈಕ್ ಮಾಡಿ. ವಿಡಿಯೋ ಲೆಂಡಿ ಆಯಿತು ಅಂತ ಅನಿಸುತ್ತೆ, ಆದರೆ ಎಲ್ಲ ಮಾಹಿತಿಯನ್ನ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳಬಹುದು ಅಂತ ಎಲ್ಲ ಮಾಹಿತಿಯನ್ನ ಕವರ್ ಮಾಡಿದ್ದೀನಿ. ವಿಡಿಯೋ ಸ್ಪೀಡನ್ನು 1.5/ಸೆಕೆಂಡ್ಗೆ ಇಟ್ಟುಕೊಂಡು ನೋಡ್ಬೇಕಂತ ಹೇಳುತ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇವರ ಆಡಳಿತದ ಕುರಿತು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.